ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೋಡಿ, ಇವತ್ತು ಎಲ್ಲರೂ ನಾಗರ ಪಂಚಮಿದು ವಿಡಿಯೋ ಮಾಡಿ ಬಿಡ್ತಿರ್ತಾರೆ. ಬಟ್ ನಮ್ಮ ನಾಗರ ಪಂಚಮಿ ಹೇಗಾಯಿತು ಅಂತ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಬೆಳಗ್ಗೆಯಿಂದ ಬೇಗ ಎದ್ದು ನಾಗಪ್ಪಗೆ ಏನೇನು ಬೇಕೆಲ್ಲ ರೆಡಿ ಮಾಡಿಕೊಂಡು ತುಂಬ ಕೆಲಸ ಇತ್ತು ಫ್ರೆಂಡ್ಸ್. ಅದನ್ನು ಯಾವುದೂ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ಚಕ್ಲಿ ಮಾಡೋದೊಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ನಿಮ್ಗೆ ತೋರಿಸ್ಬೇಕು ಅಂತ. ಯಾಕಂದರೆ ಬೆಳಗ್ಗೆ ಗಡಬಡದಲ್ಲಿ ಆ ವಿಡಿಯೋ ಮಾಡೋಕ್ಕೆ ಆಗಲ್ಲ. ಸ್ನಾನ, ಪೂಜೆ, ನೆಲ ತೊಳೆಯೋದು, ಅದು ಇದು ಅಂತ ತುಂಬ ಕೆಲಸ ಇತ್ತು ಫ್ರೆಂಡ್ಸ್. ಯಾಕಂದರೆ ಹಬ್ಬ ಅಲ್ವಾ, ಅದಕ್ಕೋಸ್ಕರ. ಇದೇನಿದು ಸ್ವಲ್ಪ ಎಣ್ಣೆಲೆ ಕರಿತಿದ್ದಾರೆ ಅಂದ್ಕೋಬೇಡಿ, ಫುಲ್ ಕಡಾಯಿ ಖಾಲಿ ಆಗಿದೆ ಈಗ ಎಣ್ಣೆ, ಲಾಸ್ಟಲ್ಲಿದೆ ಅಂತ ಲಾಸ್ಟ್ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನು ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲ ನಾಗಪ್ಪನಿಗೆ ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿದ್ದೀನಿ ಪ್ಲೇಟು. ಹಾಗೆ ಸ್ವಲ್ಪ ಚಕ್ಲಿ ಒತ್ತೋಣ ಅಂತ ಲಾಸ್ಟ್ ಚಕ್ಲಿ ಒತ್ತಿ ಬೆಳಗ್ಗೆಯಿಂದ ಅಡುಗೆ ಮಾಡಿ ನೋಡಿ ಫುಲ್ಲು ಬಿಟ್ಟಿದ್ದೀನಿ. ಪೂಜೆ ಆಯಿತು, ಅಡುಗೆ ಆಯಿತು, ಬರೀ ನಾಗಪ್ಪಗೆ ಎಡೆ ಕೊಡೋದ್ರಲ್ಲೇ ರಗಡಾಗಿದೆ ಇವತ್ತು. ಮತ್ತು ಫೈನಲಿ ನಾಗಪ್ಪನ ಕಟ್ಟೆಗೆ ಬಂದ್ವಿ, ಎಲ್ಲ ರೆಡಿ ಮಾಡಿಕೊಂಡು ನಾವು ರೆಡಿಯಾಗಿ ಬಂದ್ವಿ. ನನ್ನ ಮಗ ಇನ್ನೂ ಯಾರು ಬಂದಿಲ್ಲ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಾವು ನಮ್ಮ ಪಕ್ಕದ ಮನೆಯವರೆಲ್ಲಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲರೂ ಬಂದ ತಕ್ಷಣ ಹಾಲು ಹಾಕಬೇಕು ಅಂತ ನಾವೇ ಬೇಗ ಹೋಗಿದ್ವಿ ಫ್ರೆಂಡ್ಸ್. ಯಾಕಂದರೆ ಬೇಗ ಮಾಡಿದ್ರೆ ಚಲೋ ಅಲ್ಲ. ನಮ್ಮಮ್ಮ ನೋಡಿ ಕಾಯ್ತಾ ಇದ್ದಾರೆ. ನನ್ನ ಮಗಳು ಹಿಂದ್ಗಡೆ ತೆಂಗಿನಕಾಯಿ, ನೀರು, ಪ್ಲೇಟ್ ಎಲ್ಲ ತೊಗೊಂಬರ್ತಿದ್ದಾನೆ. ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ. ಎಲ್ಲ ಬಂತು ತಕ್ಷಣ ಎಲ್ಲ ತೊಳೆದು ಗಿಳೆದು ಕೂತ್ಕೊಂಡು ನನ್ನ ಮಗನ ನೋಡಿ ಸಾಂಗ್ ಆಡ್ತಾಯಿದ್ದ ನಾಗಪ್ಪಗೆ. ಖುಷಿಯಾಗಿ ಒಂದು ವೀಡಿಯೋ ಮಾಡ್ಕೋಬೇಕು ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ನೀವೆಲ್ಲರೂ ಹೇಗೆ ನಾಗರ ಪಂಚಮಿ ಆಚರಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ, ನೆಕ್ಸ್ಟ್ ಇವಾಗ ಎಲ್ಲ ನಾಗಪ್ಪನಿಗೆ ಏನೇನು ಬೇಕೆಲ್ಲ ತೊಳೆದು ಪ್ರಸಾದ ಇಟ್ಟು ಚೆನ್ನಾಗಿ ನೀರು ಹಾಕಿ ತೊಳೆದು ಅರಿಶಿನ ಕುಂಕುಮ ಹಚ್ಚಿ ನಾಗಪ್ಪಗೆ ಎಲ್ಲ ಪ್ರಸಾದ ನೈವೇದ್ಯ ಇಟ್ಟು ಕಪ್ಪಲ್ಲಿ ಫಸ್ಟು ಬೆಲ್ಲದ ನೀರು ಹಾಕ್ತೀವಿ ಫ್ರೆಂಡ್ಸ್ ನಾವು. ನಿಮ್ಮ ಕಡೆ ಯಾವ ಥರ ಮಾಡ್ತಾರೆ ಹೇಳಿ. ಬೆಲ್ಲದ ನೀರು ಹಾಕಿ ಆಮೇಲೆ ಒಂದು ಒಣ ಕೊಬ್ಬರಿಯಲ್ಲಿ ಹಾಲು ಹಾಕಿ ಹಾಲಿರ್ತೀವಿ. ನೋಡಿ ನನ್ನ ಮಗ ಇವ್ರು ಏನು ಮಾಡ್ತಿದ್ದಾರೆ, ಆ ಪಾಲು ಈ ಪಾಲು, ಅಪ್ಪನ ಪಾಲು ಅವನ ಪಾಲು ಅಂತಿದ್ದಾರೆ ಅಂತ ಆಶ್ಚರ್ಯವಾಗಿ ನೋಡಾಕತ್ತಾನೆ. ಎಲ್ಲರ ಪಾಲನ್ನು ಹಾಕಿ ಫೈನಲ್ ಆಗಿ ಒಂದೆರಡು ಫೋಟೋ ತಕ್ಕೊಂಡು ಚೆನ್ನಾಗಿ ನಮಸ್ಕಾರ ಮಾಡಿ, ನಾಗಪ್ಪ ಎಲ್ಲೂ ಕಾಣಬೇಡಪ್ಪ, ಕಂಡ್ರೂ ನಮಗೇನು ಮಾಡಬೇಡಪ್ಪ ಅಂತ ಮನಸ್ಸಲ್ಲಿ ಬೇಡ್ಕೊಂಡು ಚೆನ್ನಾಗಿ ಹಾಲು ಕುಡಿದು ನೆಮ್ಮದಿಯಾಗಿರಪ್ಪ ಅಂತ ಬೇಡ್ಕೊಂಡು ಹಾಲು ಹಾಕಿದ್ದೀವಿ ಫ್ರೆಂಡ್ಸ್. ಇವಳು ನನ್ನ ದೊಡ್ಡ ಮಗಳು. ಫೈನಲಿ ಯಾರ್ಯಾರು ಹಬ್ಬ ಯಾವ್ಯಾವ ಥರ ಮಾಡಿದ್ದೀರಿ ನಾಗರ ಪಂಚಮಿ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಫೈನಲಿ ಕಾಯಿ ಹೊಡೆದ್ವಿ, ಅಲ್ಲೇ ಇಟ್ಕೊಂಡು ಎಲ್ಲರೂ. ನನ್ನ ಮಗನ ಹೊಡಿತಾನೆ ನೋಡಿ, ನಾನು ಹೊಡಿತೀನಿ ಕೊಡು ಅಂತಾನೆ. ಕಾಯಿ ಹೊಡಿಯೋಕ್ಕೆ ಬರ್ತಿದ್ದಾನೆ ಫ್ರೆಂಡ್ಸ್. ನೋಡಿ, ನಮಸ್ಕಾರ ಮಾಡ್ತಿದ್ದಾನೆ. ಕಾಯಿ ಹೊಡೆದು ಸಖತ್ತಾಗಿ ದೇವ್ರ ಪೂಜೆ ಬಿಡ್ಕೊಂಡು ನಾಗಪ್ಪಗೆ ಚೆನ್ನಾಗಿ ಬೇಡ್ಕೊಂಡ್ವಿ ಫ್ರೆಂಡ್ಸ್. ನೀವು ಯಾವ್ಯಾವ ಥರ ಹಬ್ಬ ಮಾಡಿದ್ದೀರಿ ಪ್ಲೀಸ್ ಹೇಳಿ. ಆ್ಯಂಡ್ ಈ ವಿಡಿಯೋನ ಹೆಚ್ಚು ಸಾಧ್ಯವಾದ ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ದಯವಿಟ್ಟು ಇನ್ನೂ ಜಾಸ್ತಿ ಸಬ್ಸ್ಕ್ರೈಬ್ ಆಗಬೇಕು ಫ್ರೆಂಡ್ಸ್. ಬಟ್ ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ವಿಡಿಯೋಗೊಂದು ಲೈಕ್ ಶೇರ್ ಕೊಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ, ಓಕೆನಾ. ನೀವು ಯಾವ್ಯಾವ ಥರ ಹಬ್ಬ ಮಾಡಿದ್ದೀರಿ ಹೇಳ್ರಿ. ಕಾಯಿ ಹೊಡಿತಾನೆ ಇಲ್ಲ ಫ್ರೆಂಡ್ಸ್. ನನ್ನ ಮಗ ಒಂದು ಕೈ ಹಿಡ್ಕೊಂಡು ಕಾಡ್ತಾನೆ ಇದ್ದ. ಅದಕ್ಕೋಸ್ಕರ ಫೈನಲ್ ಆಗಿ ಎಲ್ಲ ಹಾಡು ದೇವರ ಮಂತ್ರಗಳಿಂದ ನಾಗಪ್ಪನಿಗೆ ಎಲ್ಲ ಅರ್ಪಿಸಿದ್ವಿ. ಯಾಕಂದರೆ ನೆಕ್ಸ್ಟ್ ಆಮೇಲೆ ತುಂಬ ಜನ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಫ್ರೆಂಡ್ಸ್. ನಮ್ಮದೆಲ್ಲ ಮುಗಿಸ್ಕೊಂಡು ಸರ್ಕೊಂಡ್ಬಿಟ್ವಿ ನಾವು. ನನ್ನ ಮಗಳು ಒಂದು ವಿಡಿಯೋ ಮಾಡಮ್ಮ ಅಂತ ಮಾಡ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಎಲ್ಲ ಮುಗಿಸ್ಕೊಂಡು ಫೈನಲ್ ಆಗಿ ಸ್ವಲ್ಪ ದೋಸೆ ಇತ್ತು. ದೋಸೆ ಅಂದರೆ ಕಾಳೆಲ್ಲ ನೆನೆಸಿದ್ದೆ ಫ್ರೆಂಡ್ಸ್. ನೈಟೆಲ್ಲ ನೆನೆಸಿದ ಕಾಳಿಗೆ ಸ್ವಲ್ಪ ರವೆ ಹಾಕಿ, ಸ್ವಲ್ಪ ಅಕ್ಕಿ ಇಟ್ಟು, ಉಪ್ಪು ನೋಡಿ ಈ ಥರ ಎಲ್ಲ ಕಾಳು ನೆನೆಸಿಡ್ಬೇಕು ರಾತ್ರಿ. ಮಿಕ್ಸಿ ಜಾರಲ್ಲಿ ಕಾಳುಗಳನ್ನು ಅಕ್ಕಿ, ರವೆ, ಒಂದು ತಟ್ಟು ಅಕ್ಕಿ ಹಿಟ್ಟು, ಬಿಳಿ ರವೆ, ಉಪ್ಪು ಎಲ್ಲ ಕಾಳನ್ನು ಹಾಕಿ ಮಿಕ್ಸಿ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಒಂದು ಸ್ವಲ್ಪ ಹಸಿಮೆಣ್ಸಿಕಾಯಿ ಮತ್ತು ಅಲ್ಲ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡ್ರೆ ಎಲ್ಲ ಕಾಳುಗಳು
ಹೆಲ್ತಿಗೆ ಭಾಳ ಒಳ್ಳೆಯದು ಫ್ರೆಂಡ್ಸ್. ಮಕ್ಕಳಿಗೆ ಈ ಥರ ಮನೇಲಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಅರ್ಜೆಂಟಿಗೆ ಆಗುತ್ತೆ ಅಂಥೇಳಿ ಬೇಗ ಬೇಗ ಮಾಡಿಕೊಂಡು ಇನ್ಸ್ಟಂಟ್ ದೋಸೆ ಹಾಕಿದೆ ಎಲ್ಲರೂ ದೋಸೆ ತಿಂದರು ಫ್ರೆಂಡ್ಸ್. ಫುಲ್ ಹೆಲ್ದಿ ಫುಡ್ ಇದು. ನೀವು ಮೊಳಕೆ ಕಟ್ಟಿನೂ ಮಿಕ್ಸಿಗೆ ಹಾಕ್ಕೋಬೋದು, ಮೊಳಕೆ ಇಲ್ಲ ಅಂದ್ರೂ ಹಾಕ್ಕೋಬೋದು ಫ್ರೆಂಡ್ಸ್. ಎಲ್ಲ ಥರ ಕಾಳುಗಳು ಹಾಕ್ಕೊಂಡು ಬೆಳಗ್ಗೆ ಟಿಫಿನ್ ಮುಗಿಸ್ಕೊಂಡು ಡ್ಯೂಟಿಗೆ ಹೋದೆ. ನೆಕ್ಸ್ಟ್ ಮಧ್ಯಾಹ್ನ ಬರೋ ಅಷ್ಟರಲ್ಲಿ ನಮ್ಮಮ್ಮ ನೋಡಿ ಫ್ರೆಂಡ್ಸ್ ಎಲ್ಲ ಥರ ಅಡುಗೆ ಮಾಡೋದು. ಚಪಾತಿ ರೊಟ್ಟಿ ಬಡಿಯಲ್ಲ ಇವತ್ತು, ನಾವು ಹಾಲು ಹಾಕಿದ್ದಿರೋದ್ರಿಂದ ರೊಟ್ಟಿ ಬಡಿಯಲ್ಲಲ್ಲ, ಅದಕ್ಕೆ ಬದನೇಕಾಯಿ ಪಲ್ಯ, ಬೆಂಡೆಕಾಯಿ ಪಲ್ಯ ನೋಡಿ, ಹೆಸರು ಕಾಳು ಪಲ್ಯ ಮತ್ತು ಫ್ಲವರ್ ಪಲ್ಯ, ಅನ್ನ ಸಾಂಬಾರು ಎಷ್ಟೊಂದಿದ್ದು ಫ್ರೆಂಡ್ಸ್. ತಾಟ್ ತುಂಬಿಟ್ಟಿತ್ತು. ನೋಡಿದ್ರಲ್ಲ ನಾಗರ ಪಂಚಮಿ ಮಿನಿ ಬ್ಲಾಗ್. ನಿಮ್ಮ ಮನೇಲಿ ಯಾವ್ಯಾವ ಥರ ಹಬ್ಬ ಮಾಡಿದ್ದಾರೆ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಮನೇಲಿ ಯಾವ್ಯಾವ ಥರ ಊಟ ಮಾಡಿದ್ದೀರಿ ಅಂತ ಹೇಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಟಾಟಾ, ಬಾಯ್ ಬಾಯ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.